ವೆಲ್ಕಮ್ ಬ್ಯಾಕ್. ಇನ್ನು ಪೊಲೀಸರಿಂದ ಮಹೇಶ್ ಶೆಟ್ಟಿ ತಿಮ್ಮರೋಡಿ ಬಂಧನವಾಗಿದೆ. ಇನ್ನೇನು ಕೆಲವೇ ಹೊತ್ತಲ್ಲಿ ತಿಮ್ಮರೋಡಿಯನ್ನ ಕೋರ್ಟ್ಗೆ ಹಾಜರುಪಡಿಸ್ತಾರೆ. ಅದಾದ ನಂತರ ಇನ್ನು ಪೊಲೀಸರು ವಶಕ್ಕೋ ಅನ್ನೋದು ಗೊತ್ತಾಗುತ್ತೆ. ಹಾಗಾದರೆ ಏನಿದು ಪ್ರಕರಣ ಅಂತ ನೋಡೋದಾದರೆ, ಮಹೇಶ್ ತಿಮ್ಮರೋಡಿ ಸೌಜನ್ಯ ಪ್ರಕರಣದಲ್ಲಿ ಹೋರಾಟಗಾರರಾಗಿ ಗುರುತಿಸ್ಕೊಂಡಿದ್ದರು. ಅದು ಒಂದು ಕಡೆ. ಆ ಸೌಜನ್ಯ ಪ್ರಕರಣಕ್ಕೂ ಇವತ್ತು ಮಹೇಶ್ ತಿಮ್ಮರೋಡಿಯವರ ಬಂಧನ ಆಗಿದೆಯಲ್ವಾ, ಇದಕ್ಕೆ ಸಂಬಂಧನೇ ಇಲ್ಲ. ಇದು ಬೇರೆಯದ್ದೇ ಪ್ರಕರಣ. ಯಾವ ಪ್ರಕರಣ ಅಂತ ಹೇಳಿದ್ರೆ, BL ಸಂತೋಷ್ ವಿರುದ್ಧ ನಿಂದನೆ. ಮಹೇಶ್ ಶೆಟ್ಟಿ ತಿಮ್ಮರೋಡಿ ಬಂಧನವಾಗಿದೆ. ಇನ್ನೇನು ಕೆಲವೇ ಹೊತ್ತಲ್ಲಿ ತಿಮ್ಮರೋಡಿಯನ್ನ ಹಾಜರುಪಡಿಸುತ್ತಾರೆ ಕೋರ್ಟ್ಗೆ. ಬ್ರಹ್ಮಾವರ ತಾಲೂಕು ಸಂಚಾರಿ ಪೀಠದ ಮುಂದೆ ಹಾಜರುಪಡಿಸುತ್ತಾರೆ. ನಿಂದನೆ ಪ್ರಕರಣದಲ್ಲಿ ಮಹೇಶ್ ಶೆಟ್ಟಿ ಅರೆಸ್ಟ್ ಆಗಿದ್ದಾರೆ. BL ಸಂತೋಷ್ ವಿರುದ್ಧ ನಿಂದನೆ, ಅಶ್ಲೀಲ ಪದ ಬಳಕೆ, ಅಸಂಬದ್ಧ ಪದವನ್ನ ಬಳಕೆ ಮಾಡಿದ್ರು, ಅವಾಚ್ಯ ಶಬ್ದಗಳಿಂದ ನಿಂದಿಸಿದ್ರು. ಅಂದ್ರೆ ಆಗಸ್ಟ್ 16ನೇ ತಾರೀಕು ಫೇಸ್ಬುಕ್ ಅಲ್ಲಿ ಮಹೇಶ್ ಶೆಟ್ಟಿ ತಿಮ್ಮರೋಡಿ ಲೈವ್ ಮಾಡ್ತಾರೆ. ಲೈವೋ ಅಥವಾ ಒಂದು ವಿಡಿಯೋನ ಅಪ್ಲೋಡ್ ಮಾಡೋದು ಫೇಸ್ಬುಕ್ ಅಲ್ಲಿ. ವಿಡಿಯೋ ಪೋಸ್ಟ್ ಮಾಡಿರ್ತಾರೆ. ಅದರಲ್ಲಿ BL ಸಂತೋಷ್ ವಿರುದ್ಧ ಅವಾಚ್ಯ ಶಬ್ದಗಳಿಂದ ನಿಂದನೆ ಮಾಡಿರ್ತಾರೆ. ಇದನ್ನ ಖಂಡಿಸಿರ್ತಾರೆ ಬಿಜೆಪಿ ನಾಯಕರು, ಜೊತೆಗೆ ಅಲ್ಲಿದ್ದಂತಹ RSSನವರು ಕೂಡ ಖಂಡಿಸಿರ್ತಾರೆ. ಆಗಸ್ಟ್ 18ನೇ ತಾರೀಕು ಬ್ರಹ್ಮಾವರ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಾಗುತ್ತೆ. ಆಗಸ್ಟ್ 18ನೇ ತಾರೀಕು, ಇವತ್ತು 21. ಸೊ ಈ 3 ದಿನಗಳ ಅಂತರದಲ್ಲಿ 2 ನೋಟಿಸ್ ಹೋಗಿದೆ. ಮಹೇಶ್ ತಿಮ್ಮರೋಡಿಗೆ 2 ನೋಟಿಸ್ ಹೋಗಿದೆ. ಈ ನೋಟಿಸ್ಗೆ ರಿಪ್ಲೈ ಕೊಟ್ಟಿಲ್ಲ. ಈ ನೋಟಿಸ್ಗೆ ಯಾವುದೇ ರೀತಿಯ ರಿಪ್ಲೈ ಇರಲಿಲ್ಲ. ವಿಚಾರಣೆಗೆ ಹಾಜರಾಗಿ ಅಂತ ನೋಟಿಸ್ ಕೊಟ್ಟಿದ್ರು ಕೂಡ ಹೋಗಿರಲಿಲ್ಲ ಪೊಲೀಸ್ ಸ್ಟೇಷನ್ಗೆ. ಸೊ ಇವತ್ತು ಬೆಳಗ್ಗೆ ಪೊಲೀಸರು ಮಹೇಶ್ ತಿಮ್ಮರೋಡಿ ಅವರ ಮನೆಗೆ ಹೋಗಿ ಅವರನ್ನು ವಶಕ್ಕೆ ಪಡಿತಾರೆ. ವಶಕ್ಕೆ ಪಡೆದಂತಹ ಸಂದರ್ಭದಲ್ಲಿ ಒಂದಿಷ್ಟು ಹೈ ಡ್ರಾಮಾ ಸೃಷ್ಟಿಯಾಗುತ್ತೆ. ಗಮನಿಸ್ತಾ ಇದ್ದೀರಾ ಏನ ಹೈ ಡ್ರಾಮಾ ಅಂತ ಹೇಳಿ? ಹೈ ಡ್ರಾಮಾ ಏನಾಗಿತ್ತು ಅಂತ ನೀವು ಕೂಡ ಗಮನಿಸ್ತಾ ಇರ್ತೀರಾ. ನೋಡಿ, ಸದ್ಯ ವಿಚಾರಣೆ ಕಂಪ್ಲೀಟ್ ಆಯಿತು, ವಶಕ್ಕೆ ಪಡೆದುಕೊಂಡ್ರು, ಅರೆಸ್ಟ್ ಮಾಡಿದ್ರು. ಈಗ ಮೆಡಿಕಲ್ ಟೆಸ್ಟ್ ಮಾಡಿಸಿದ್ದಾರೆ ಸರ್ಕಾರಿ ಆಸ್ಪತ್ರೆಯಲ್ಲಿ. ಮೆಡಿಕಲ್ ಟೆಸ್ಟ್ ಆದ ಬಳಿಕ ಕೋರ್ಟ್ಗೆ ಹಾಜರುಪಡಿಸ್ತಾರೆ. BL ಸಂತೋಷ್ ನಿಂದನೆ ಪ್ರಕರಣದಲ್ಲಿ ಅರೆಸ್ಟ್ ಆಗಿದ್ದಾರೆ. ಮೆಡಿಕಲ್ ಟೆಸ್ಟ್ ಆಗುತ್ತೆ ಸರ್ಕಾರಿ ಆಸ್ಪತ್ರೆಯಲ್ಲಿ. ಅದಾದ ಬಳಿಕ ಕೋರ್ಟಲ್ಲಿ ಹಾಜರುಪಡಿಸ್ತಾರೆ. ಕೋರ್ಟಲ್ಲಿ ಹಾಜರುಪಡಿಸಿದ ನಂತರ ಪೊಲೀಸರು ಕಸ್ಟಡಿಗೆ ಕೇಳ್ತಾರಾ, ನ್ಯಾಯಾಂಗ ಬಂಧನನ ಅನ್ನೋದು ಗೊತ್ತಾಗುತ್ತೆ. ಅಂದರೆ ಕಸ್ಟಡಿಗೆ ಕೇಳುವಂತಹ ಸಾಧ್ಯತೆಗಳೇ ದಟ್ಟವಾಗಿದೆ. ಬಟ್ ಕೋರ್ಟ್ಗೆ ಹಾಜರುಪಡಿಸಿದ ನಂತರ ಗೊತ್ತಾಗುತ್ತೆ. ನಾನು ಆಗಲೇ ಹೇಳ್ತಾ ಇದ್ದೆ, ಇವತ್ತು ಬೆಳಗ್ಗೆ ಪೊಲೀಸರು ಮಹೇಶ್ ಶೆಟ್ಟಿ ಅವರ ಮನೆಗೆ ಹೋದರು. ಅಲ್ಲಿ ಒಂದಿಷ್ಟು ಹೈ ಡ್ರಾಮಾ ಸೃಷ್ಟಿಯಾಯಿತು. ನೀವು ಕೂಡ ದೃಶ್ಯಾವಳಿಯಲ್ಲಿ ಗಮನಿಸ್ತಾ ಇದ್ದೀರಾ. ಹೈ ಡ್ರಾಮಾ ಏನೆಲ್ಲ ಮಾತನಾಡಿದ್ರು ಅಂತ ಹೇಳಿದ್ರೆ, ತಿಮ್ಮರೋಡಿ ಅರೆಸ್ಟ್ ಆಗುವಂತಹ ಸಂದರ್ಭದಲ್ಲಿ BJP ನಾಯಕರ ವಿರುದ್ಧ ಕಿಡಿಕಾರ್ತಾರೆ. ನನ್ನ ಆತ್ಮಕ್ಕೆ ಏನಾದರೂ ಆದರೆ, ಅಂದರೆ ನನ್ನ ಜೀವಕ್ಕೆ ಏನಾದರೂ ಆದರೆ ಸರ್ಕಾರ BJP ನಾಯಕರೇ ನೇರ ಹೊಣೆ ಅಂತ ಹೇಳಿ ಕಿಡಿಕಾರ್ತಾರೆ, ಆಕ್ರೋಶ ಹೊರಹಾಕ್ತಾರೆ. ಅದಾದ ಬಳಿಕ ಸೌಜನ್ಯ ಪ್ರಕರಣವನ್ನು ಕೂಡ ಎಳೆದು ತರ್ತಾರೆ. ಬಟ್ ಒಂದು ಕ್ಲಾರಿಫಿಕೇಶನ್ ಏನು ಅಂತ ಹೇಳಿದ್ರೆ, ಆ ಕ್ಲಾರಿಫಿಕೇಶನ್ ಇವತ್ತು ಮಹೇಶ್ ತಿಮ್ಮರೋಡಿ ಅರೆಸ್ಟ್ ಆಗಿರೋದಕ್ಕೂ ಸೌಜನ್ಯ ಪ್ರಕರಣಕ್ಕೂ ಯಾವುದೇ ರೀತಿಯ ಸಂಬಂಧ ಇಲ್ಲ. ಆದರೆ ಮಹೇಶ್ ತಿಮ್ಮರೋಡಿ ಸೌಜನ್ಯ ಪ್ರಕರಣದಲ್ಲಿ ಹೋರಾಟಗಾರ. ಇವರ ವಿರುದ್ಧ ಆರೋಪ ಏನು? BL ಸಂತೋಷ್ ಅವರ ವಿರುದ್ಧ ಅವಾಚ್ಯ ಶಬ್ದಗಳಿಂದ ನಿಂದಿಸಿದ್ರು ಅಂತ ಹೇಳಿ.